ಇದು ಒಂಥರ ಸ್ವರ್ಗದ ಬಾಗಿಲು ಥರ ಇದೆ. ಆಕಾಶನೇ ತೋರಿಸಿಲ್ಲ ನೀವು, ಎಲ್ಲಿ ಸರ್ ಆಕಾಶ? ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದಿರ ಸರ್. ದೇವರಾಣೆ ನನಗೂ ಮೆಜೆಸ್ಟಿಕಲ್ಲಿ ಈ ಥರ ಒಂದು ಸ್ವರ್ಗ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಇದು ಬ್ಲೂ ಗ್ಯಾಲಕ್ಸಿ ಪಾರ್ಟಿ ಹಾಲ್ ಅಂತ ಬಂದ್ಬಿಟ್ಟು ಲೋ ಕ್ಲಾಸಿಂದ ಹೈ ಕ್ಲಾಸ್ ಯಾರು ಎಲ್ಲರೂ ಬಂದ್ಬಿಟ್ಟು ಕುಡಿಬೋದು ಇದನ್ನು. ಆಂಬಿಯನ್ಸ್ಗಂತಾನೆ ಸುಮ್ಮನೆ ಬಂದು ಹೋಗ್ಬೋದು. ನೀವು ಯಾರನ್ನ ನೋಡ್ಬೇಕಂದ್ರೆ ಇಲ್ಲಿ ಬರಲೇಬೇಕು. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಏನ್ ಸತ್ಯ ಇದು ಬೆಳಕು? ಇದು ಏನು ಎಲ್ಲಿ ಕರ್ಕೊಂಡ್ ಬಂದಿದ್ಯಾ? ಹೌದು, ಇದು ಒಂಥರ ಸ್ವರ್ಗದ ಬಾಗಿಲು ಥರ ಇದೆ. ಸೊ ಗಾಂಧಿನಗರದಲ್ಲಿ ಇದ್ದೀವಿ, ಮೆಜೆಸ್ಟಿಕ್ ಏರಿಯಾ. ಇಲ್ಲಿ 2 ಜಾಗನ ಪರಿಚಯ ಮಾಡ್ಸಕ್ಕೆ ಬಂದಿದ್ದೀವಿ. ಒಂದು ಬ್ಲೂ ಗ್ಯಾಲಕ್ಸಿ, ಇನ್ನೊಂದು ಆಕಾಶ ಅಂತ. ಒಂದೇ ಬಿಲ್ಡಿಂಗ್ನಲ್ಲಿ 2 ಇದೆ. ಇದು ಒಂದು ಬಾರ್ ಆ್ಯಂಡ್ ಕಿಚನ್ನು. ಅದ್ಭುತವಾದ ಸೈಡ್ ಡಿಶ್ ಎಲ್ಲ ಸಿಗುತ್ತೆ. ನಾವು ರೀಸೆಂಟಾಗಿ ಫುಡ್ ಟೇಸ್ಟ್ ಮಾಡಿದ್ವಿ, ಅದ್ಭುತವಾದ ಒಂದು ಫುಡ್ಡು. ಸೊ ಅದಕ್ಕೆ ನಿಮಗೆ ಈ ಜಾಗನ ಪರಿಚಯ ಮಾಡಿಸ್ಬೇಕು ಅಂತ ಬಂದಿದ್ವಿ. ನಿಮ್ಗೆ ಏನು ಅನಿಸ್ತಾ ಜಾಗ ನೋಡ್ತಾ ಇದ್ದೀವಿ? ಇದು ನೋಡಿದಾಗ ಕನ್ಸ್ಟ್ರಕ್ಷನ್ ಅಲ್ಲಿ ಇತ್ತು, ಆದ್ಮೇಲೆ ಈ ತರ ಒಂದು ಸ್ವರ್ಗನೇ ಮಾಡಿಸ್ಬಿಟ್ಟವ್ರೆ ಅನಿಸ್ತಾ ಇದೆ. ಮರ ಲೈಟಿಂಗ್ಸು ಒಳಗಡೆ ನೋಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೋಡೋಣ, 5 ಫ್ಲೋರ್ ಇದೆಯಂತೆ, ಏನೆಲ್ಲ ಇದೆ ಒಂದ್ಸಲಿ ನೋಡ್ಬಿಡೋಣ. ಆಂಬಿಯನ್ಸ್ಗಂತಾನೆ ಸುಮ್ಮನೆ ಬಂದು ಹೋಗ್ಬೋದು. ಸೊ ಮಾಕ್ಟೈಲ್ಸು ಕಾಕ್ಟೈಲ್ಸ್ ಎಲ್ಲ ಸಿಗುತ್ತೆ. ಏನಂತ ಹೇಳ್ತೀವಿ ಅಂದರೆ, ಬನ್ನಿ ಎಂಜಾಯ್ ಮಾಡಿ, ಬಟ್ ಡ್ರಿಂಕ್ ರೆಸ್ಪಾನ್ಸಿಬಲಿ. ಸೊ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೌದು, ಮಂಡವ್ರ ಸಿನಿಮಾಗಳಲ್ಲಿ ಬರೋ ಥರ ಒಂದು ಫೀಲ್ ಆಯಿತು. ಹೌದು, ಸೊ ಚೆನ್ನಾಗಿದೆ. ನನಗಂತೂ ಹೆಂಗೆ ಅನಿಸ್ತಾ ಇದೆ ಅಂದರೆ, ದೊಡ್ಡ ದೊಡ್ಡ ರಾಜರ ಆಸ್ಥಾನಗಳಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಾರಲ್ಲ ರಾಜರು, ಆ ಥರ ಫೀಲ್ ಆಗ್ತಾ ಇದೆ. ಇಲ್ಲಿ ಬಂದರೆ ನಾವು ರಾಜರು ಆಗ್ಬಿಡ್ತೀರಿ ಅನ್ನೋ ಗೊತ್ತಿಲ್ಲ. ಹೌದು, ಸೂಪರ್ ಅದ್ಭುತವಾದ ಒಂದು ಪಾರ್ಟಿ ಹಾಲ್ ಇದು. ಆದಷ್ಟು ಬೇಗ ಬುಕ್ ಮಾಡಿ. ಫಸ್ಟ್ ಟೈಮ್ ನಾವು ಈ ಥರ ಕಲರ್ಫುಲ್ ಜಾಗದಲ್ಲಿ ಫಸ್ಟ್ ನಾವು ನೋಡ್ತಾ ಇರೋದು. ನೀವು ಯಾರನ್ನ ನೋಡ್ಬೇಕಂದ್ರೆ ಇಲ್ಲಿಗೆ ಬರಲೇಬೇಕು. ಸರ್ ಏನು ಆಕಾಶ ಅಂತ ಕರ್ಕೊಂಬಂದ್ರಿ, ಬಟ್ ಆಕಾಶನೇ ತೋರಿಸಿಲ್ಲ ನೀವು, ಎಲ್ಲಿ ಸರ್ ಆಕಾಶ? ಆಕಾಶ ಮೇಲೆ ಕ್ಲೋಸ್ ಆಗ್ತಾ ಇದೆ ನೋಡಿ ಸರ್. ಅದು ಕ್ಲೋಸು ಓಪನ್ ಆಗುತ್ತೆ. ಕ್ಲೋಸ್ ಆದ ತಕ್ಷಣ ಆಕಾಶ ಕಾಣಲ್ಲ, ಓಕೆ. ಓಪನ್ ಆದ ತಕ್ಷಣ ಆಕಾಶ ಕಾಣುತ್ತೆ ನಿಮ್ಮ ಮೇಲೆ. ಸೂಪರ್ ಆಗಿ ಮಾಡಿದ್ರಲ್ಲ ಸರ್. ಹಂಗಾರೆ ನೈಟ್ ಎಲ್ಲ ಓಪನ್ ಮಾಡ್ಬಿಡ್ತೀರಾ? ಟೋಟಲ್ ನೈಟ್ ಎಲ್ಲ ಓಪನ್ ಇರುತ್ತೆ ಸರ್. ಸಾಯಂಕಾಲ ಒಂದು 4 ಗಂಟೆ 5 ಗಂಟೆಗೆಲ್ಲ ಕ್ಲೈಮೇಟ್ ನೋಡ್ಕೊಂಡು ಓಪನ್ ಮಾಡಿಬಿಡ್ತೀವಿ ಸರ್. ಓಕೆ ಓಕೆ ಓಕೆ. ಓಪನ್ ಆದರೆ ಮುಗೀತು ಸರ್. ಅದು ಟಿಲ್ ನೈಟು ಕ್ಲೋಸಿಂಗ್ ಟೈಮಲ್ಲೂ ಲಾಸ್ಟ್ ಮಳೆಗಳೆಲ್ಲ ಬಂದಾಗ ಈ ಥರ ಕ್ಲೋಸ್ ಮಾಡ್ತಾರೆ, ಅದ್ರ ಓಪನ್ ಮಾಡ್ಕೊಂಡ್ಬಿಡ್ತಾರೆ ಈ ಥರ? ಮಳೆ ಬಂದರೆ ಕ್ಲೋಸ್ ಮಾಡಿಬಿಡ್ತೀವಿ. ಓಕೆ, ಸೂಪರ್ ಸರ್. ಪಕ್ಕದಲ್ಲೆಲ್ಲ ನೀರು ಬರುತ್ತೆ ಸರ್. ಅಲ್ಲಿ ವಾಟರ್ ಫಾಲ್ ಮೆಜೆಸ್ಟಿಕಲ್ಲಿ ಎಲ್ಲೂ ಇಲ್ಲ ಸರ್ ಆ ಥರ. ನೀವು ಎಲ್ಲ ಸೌಂಡ್ ಬಂದ್ರೂ ಆರಾಮಾಗಿ ಇಲ್ಲಿ ಕುತ್ಕೊಂಡ್ರು ಹೊರಗಡೆ ಸೌಂಡು ಕೇಳಲ್ಲ ನಮಗೆ. ಆರಾಮಾಗಿ ಎಲ್ಲೋ ಸಮುದ್ರದ ಹತ್ರ ಇದ್ದೀವಿ ಅನ್ನೋ ಈ ಥರ ನೀರು ಸೌಂಡು ನದಿ ಹತ್ರ ಇರೋ ಥರ. ಇಲ್ಲಿ ಬಂದಾಗ ಇದನ್ನ ಇದನ್ನ ಓಪನ್ ಮಾಡ್ತಾರೆ, ಇದನ್ನ ಕ್ಲೋಸ್ ಮಾಡ್ತಾರೆ ಸರ್. ನಾನು ಎಲ್ಲೂ ನೋಡಿಲ್ಲ ಸರ್ ಈ ಥರ. ತುಂಬ ಚೆನ್ನಾಗಿ ಮಾಡಿದ್ದೀರಾ ಇದನ್ನ. ಸೊ ಇಲ್ಲಿ ಬಂದರೆ ಏನೇನೋ ಊಟ ಸಿಗುತ್ತೆ? ಎಲ್ಲ ಸರ್, ಊಟ ಟೋಟಲಿ ನಿಮಗೆ ಏನು ಬೇಕು. ಲೈಕ್ ಇದು ಬಂದ್ಬಿಟ್ಟು ಒಂಥರ ಆಕಾಶ ರೂಫ್ ಟಾಪ್ ಲಾಂಜ್ ಅಂತ. ಇದು ಒಂಥರ ನಿಮ್ಗೆ ಪ್ರೀಮಿಯಂ ಎಲ್ಲ. ಇದು ಎಲ್ಲ ಪ್ರೀಮಿಯಂ ಫುಡ್ಡು ಟೋಟಲಿ ಎಲ್ಲನೂ ಸರ್. ಯಾರಾದ್ರೂ ಕಪಲ್ಸು ಎಲ್ಲ ಕಪಲ್ಸು, ಫ್ರೆಂಡ್ಸು, ಫ್ಯಾಮಿಲಿ ಒಳ್ಳೆ ಚಿಲ್ ಔಟ್ ಮಾಡ್ಬೋದು. ಚಿಲ್ ಔಟ್ ಆರಾಮಾಗಿ ಇಲ್ಲೂ ಚಿಲ್ ಔಟ್ ಮಾಡ್ಬೋದು. ಇದ್ರ ಮೇಲೆ ಇನ್ನೊಂದಿದೆ, ಅಲ್ಲೂ ಇದ್ರಕ್ಕಿಂತ ಪೀಸಾಗಿ ಅಲ್ಲಿರ್ಬೋದು ಮೇಲೆ. ಹೌದಾ, ತೋರಿಸ್ತೀರಾ ಅದನ್ನು? ಅದನ್ನು ನೋಡೋಣ. ಸರಿ ಬನ್ನಿ ಸರ್, ನೋಡೋಣ ಅದನ್ನು. ಏನ್ ಸರ್ ಮೆಜೆಸ್ಟಿಕ್ ಬೇರೆ, ಮೆಜೆಸ್ಟಿಕ್ ಒಂದು ಮ್ಯಾಜಿಕಲ್ ವರ್ಡೇ ತೋರಿಸ್ಬಿಟ್ರಲ್ಲ ಸರ್ ನೀವು. ಏನ್ ಸರ್ ಇದೆಲ್ಲ? ಇದು ಆಕಾಶ ರೂಫ್ ಟಾಪ್ ಲಾಂಜ್ ಅಲ್ಲೇ ಇದು 1 ಫ್ಲೋರ್, 6th ಫ್ಲೋರ್. ಇದಕ್ಕೆ ಸ್ಕೈ ಹೈ ಅಂತ ನಾವು ಹೆಸರಿಟ್ಟಿರೋದು. ಸ್ಕೈ ಹೈ ಅಂತ. ಇದು ಬಂದ್ಬಿಟ್ಟು ಟೋಟಲ್ ಪಬ್ ಸೆಟಪ್. ಟೋಟಲಿ ಪಬ್. ಇವಾಗ ಲೈಕ್ ಕೋರ್ಮಂಗ್ಲ MG ರೋಡ್ ಯಾವ ತರ ಇರುತ್ತೆ ನೋಡಿ, ಅದೇ ತರ ಪಬ್ ಇದು. ಸೊ ಇಲ್ಲಿ ಮೇಲೆಗಡೆ ಇದೆಲ್ಲ ಡ್ಯಾನ್ಸ್ ಫ್ಲೋರ್. ಇದೆಲ್ಲ ಡ್ಯಾನ್ಸ್ ಫ್ಲೋರ್. ಇದೆಲ್ಲ ಸಿಟ್ಟಿಂಗ್. ಇದೆಲ್ಲ ಸಿಟ್ಟಿಂಗು. ಓಕೆ ಸರ್. ಪ್ರತಿಯೊಂದು ಇದ್ರಲ್ಲೂ ಬಾರ್ ಕೌಂಟರ್ ಇದೆಯಾ? ಇದ್ರಲ್ಲಿ 2 ಸರ್ ಇರೋದು. ಕೆಳಗಡೆ ಒಂದು, ಮೇಲೆ ಒಂದು, 2 ಬಾರ್ ಕೌಂಟರ್ ಇರೋದು. ಓಕೆ ಓಕೆ ಓಕೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದಿರ ಸರ್. ದೇವರಾಣೆ ನನಗೂ ಮೆಜೆಸ್ಟಿಕಲ್ಲಿ ಈ ಥರ ಒಂದು ಸ್ವರ್ಗ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದೀರಾ ಸರ್, ನಿಜವಾಗ್ಲೂ ಸೂಪರ್ ಆಗಿದೆ. ಒಂದ್ಸಲಿ ಬಂದು ಇಲ್ಲಿ ಅಟ್ಲೀಸ್ಟ್ ಒಂದ್ಸಲಿ ಬಂದವರು ವಿಸಿಟ್ ಮಾಡಿ ಈ ಜಾಗಕ್ಕೆ. ಖಂಡಿತವಾಗ್ಲೂ ನೀವು ಇಷ್ಟಪಡ್ತೀರಾ ಈ ಜಾಗನ. ಯಾಕೆ ಅಂತ ಹೇಳಿದ್ರೆ ನಾವು ಬಂದು ನೋಡಿದ ತಕ್ಷಣ
ಏನೆಲ್ಲ ಇದೆ ಈ ಥರ ಎಲ್ಲ ಮಾಡ್ಬೋದಾ ಅಂತ ಅನ್ಸ್ಬಿಡ್ತು ನಮಗೆ. ಬಟ್ ಇಲ್ಲಿ ಕೂತ್ಕೊಂಡು ಸ್ವಲ್ಪ ಚಿಲ್ ಔಟ್ ಮಾಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. 5:30 ಮೇಲೆ ಆರಾಮಾಗಿ ಕೂತ್ಕೊಳ್ಬೋದು. ಕೂತವ್ರೆ ಎದ್ದೇಳಕ್ಕಾಗಲ್ಲ. ಮೇಲೆ ಏನಂದ್ರೆ ಕ್ಲೈಮೇಟ್ ಹಂಗೆ ಇರುತ್ತೆ, ಎಣ್ಣೆನೂ ಹಂಗೆ ಹೋಗುತ್ತೆ. ಸೊ ಸೂಪರ್ ಸರ್, ಚೆನ್ನಾಗಿದೆ. ಯಾವ್ದಾನ ಒಂದು ಏನಾದ್ರು ಮಿಕ್ಸ್ ಮಾಡಿಸಿ ನೋಡೋಣ ಹೇಗಿದೆ ಅಂತ. ಬರ್ತಾರೆ ಬನ್ನಿ ನೋಡೋಣ. ಏನು ಸರ್ ಇದು ಯಾವುದೋ ರಾಜರ ಕಾಲದಲ್ಲಿ ಆ ಒಂದು ಇದೆಲ್ಲ ಇರುತ್ತಲ್ಲ ಆ ಥರ ಇದೆ ಈ ಹಾಲು. ಏನಿದು ಸರ್? ಇದು ಬ್ಲೂ ಗ್ಯಾಲಕ್ಸಿ ಪಾರ್ಟಿ ಹಾಲ್ ಅಂತ ಬಂದ್ಬಿಟ್ಟು ಇಲ್ಲಿ ಲೈಕ್ ಕಾರ್ಪೊರೇಟ್ ಮೀಟಿಂಗ್ಸು ಮತ್ತೆ ಬರ್ಡೇಸು, ಎಂಗೇಜ್ಮೆಂಟು, ಟೋಟಲ್ ಪಾರ್ಟೀಸ್ ಲೈಕ್ ಏನಾದ್ರು ಫಂಕ್ಷನ್ಸ್ ಏನಿರುತ್ತೆ ನೋಡಿ, ಎಲ್ಲ ರೀತಿ ಫಂಕ್ಷನ್. ಎಷ್ಟು ಜನ ಅಕೊಮಡೇಟ್ ಮಾಡ್ಬೋದು ಈ ಹಾಲ್ನಲ್ಲಿ? ಆಗುತ್ತೆ, ಒಂದು 50ರಿಂದ 100 ಆಗುತ್ತೆ ಸರ್. ಓಕೆ, ಅಡುಗೆ ಎಲ್ಲ ನೀವೇ ಅರೇಂಜ್ ಮಾಡ್ಕೊಡ್ತೀರಾ? ಎಲ್ಲ ಇಲ್ಲೇ ಬರುತ್ತೆ ಸರ್. ಫುಡ್ಡು ಎಲ್ಲ ಬರುತ್ತೆ, ಫುಡ್ ಎಲ್ಲ ಬರುತ್ತೆ. ಸೊ ಅದ್ಭುತವಾದ ಒಂದು ಹಾಲ್ ಇದು. ಸೂಪರ್ ಆಗಿ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ನಾವೀಗ ಬ್ಲೂ ಗ್ಯಾಲಕ್ಸಿ ಗ್ರೌಂಡ್ ಫ್ಲೋರ್ನಲ್ಲಿ ಇದ್ದೀವಿ ಸರ್. ಇದು ಈ ಫ್ಲೋರ್ ಬಗ್ಗೆ ಸ್ವಲ್ಪ ಹೇಳಿ ಸರ್. ಏನು ಸರ್? ಇದು ಬಂದ್ಬಿಟ್ಟು ಬ್ಲೂ ಗ್ಯಾಲಕ್ಸಿ ಅಂತ. ಲೈಕ್ ಇದು ಬಂದ್ಬಿಟ್ಟು ನಾರ್ಮಲ್ ಬಾರೇ ನಮ್ಮದು. ಓಕೆ. ಎಲ್ಲರೂ ಅಂತಾರೆ ನೋಡ್ಬಿಟ್ಟು ಒಳಗಡೆ ಎಲ್ಲ ನೋಡ್ಬಿಟ್ಟು ಆಂಬಿಯನ್ಸ್ ಎಲ್ಲ ನೋಡ್ಬಿಟ್ಟು ಕಾಸ್ಟ್ಲಿ ಇದೆ ಹಂಗೆ ಅಂತ. ಆ ಥರ ಏನಿದೆ, ಎಲ್ಲರೂ ಬರ್ಬಾರ್ದು. ಯಾರೇ ಲೈಕ್ ಲೋ ಕ್ಲಾಸಿಂದ ಹೈ ಕ್ಲಾಸ್ ಯಾರು ಎಲ್ಲರೂ ಬಂದ್ಬಿಟ್ಟು ಕುಡಿಬೋದು ಇದರಲ್ಲಿ. ಆ ಥರ ಏನಿಲ್ಲ, ಕುಡಿಬೋದು, ತಿನ್ಬೋದು. ಸೊ ಜವಾಬ್ದಾರಿಯಿಂದ ಕುಡೀರಿ ಅಂತ ಹೇಳ್ತಾ. ಸೊ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ ಸರ್. ಹಾಂ ಸರ್. ಮೇಲೆ ಎ ಸಿ ಇದೆ ಸರ್. ಎ ಸಿ ಅಂದರೆ ಒಳಗಡೆ ಇದೆ, ಅದ್ರ ಪಕ್ಕ ಎ ಸಿ ಇದೆ ಸರ್. ಮೇಲೆ ಏನೇನಿದೆ ಸರ್? ಇನ್ನು ಮೇಲೆ ಇದು ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ ಇದೆ ಸರ್ ಒಳಗಡೆ, ಫ್ಯಾಮಿಲಿದು. ಇದ್ರ ಹೊರಗಡೆ ಸಿಟ್ಟಿಂಗ್ ಇದೆ ಸರ್. ಇದೇ ಥರ ಸಿಟ್ಟಿಂಗ್. ಅದನ್ನು ನಮ್ಮ ವ್ಯೂವರ್ಸ್ ತೋರಿಸ್ಬಿಡೋಣ. ಅದಾದಮೇಲೆ ಕಿಚನ್ಗೆ ಹೋಗಿ ನಮ್ಮ ಫುಡ್ ರಿವ್ಯೂ ಸ್ಟಾರ್ಟ್ ಮಾಡೋಣ. ನೋಡ್ತಾರೆ. ಮಟ್ಕಾ ಬಿರಿಯಾನಿ ಒಂದು ಒಳ್ಳೆ ಪಾಟ್ ಮಡಕೆ ಇದರಲ್ಲೇ ಕೊಟ್ಟಿದ್ದಾರೆ. ಹೌದು. ಸೊ ಚಿಕನ್ ಬಿರಿಯಾನಿ ಇದು, ಮತ್ತೆ ಒಂದು ವೆಜ್ ಪ್ಲಾಟರ್ಸ್ ತರಿಸಿದ್ದೀವಿ. ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಇದರಲ್ಲಿ ಏನೇನು ಬರುತ್ತೆ ಅಂದರೆ ಮಶ್ರೂಮ್ ಬರುತ್ತೆ, ಪನ್ನೀರ್ ಬರುತ್ತೆ, ಮತ್ತು ಶೀಕ್ ಇದೆ. ಶೀಕ್ ಅಂದರೆ ಅದು ವೆಜ್ ಶೀಕ್, ಅದು ವೆಜ್ ಶೀಕ್ ಅದು. ಮತ್ತು ಇಲ್ಲಿ ಹರಾಬರ ಕಬಾಬ್ ಇದೆ. ಇದರಲ್ಲಿ ಒಂದು ಗೋಡಂಬಿನೂ ಹಾಕಿರ್ತಾರೆ. ಸ್ಟಾರ್ಟ್ ಮಾಡ್ಬಿಡೋಣ. ಸೊ ಹೌದು. ಸೊ ನಾನು ಅದನ್ನೇ ತೊಗೊಂಬಿಡಲ? ಇಲ್ಲ ನಾನು ಇದು ತೊಗೊಳ್ತೀನಿ ನಾನು ಇದನ್ನು. ಹಾಂ, ಶೀಕ್ ವೆಜ್ ಶೀಕ್ ಟ್ರೈ ಮಾಡೋಣ. ಹರಾಬರ ಕಬಾಬು ಸ್ಮೋಕಿ ಫ್ಲೇವರ್ ಗೊತ್ತಾಗ್ತಾ ಇದೆ. ತಂದೂರಿ ಪಿಟ್ನಲ್ಲಿ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ತಂದೂರಿ ಪಿಟ್ನಲ್ಲಿ ಸ್ಮೋಕಿ ಫ್ಲೇವರ್ ಇದೆ. ಸೊ ಇದರಲ್ಲೆಲ್ಲ ಈರುಳ್ಳಿ ಎಲ್ಲ ಚಾಪ್ ಮಾಡಿ ಹಾಕಿರೋದು ಕಾಣ್ತಾ ಇದೆ. ತಿಂದ ತಕ್ಷಣ ಅದೇ ಕೆಲವೊಂದು ತರಕಾರಿ ಪೀಸಸ್ಸು ಸ್ವಲ್ಪ ಚಾಪ್ ಮಾಡಿ ಹಾಕಿದ್ದಾರೆ. ಅದನ್ನೇ ಶೀಕ್ ಮಾಡಿ ಕೊಟ್ಟಿರೋದ್ರಿಂದ ಅಂದರೆ ಬೆಂಕಿಯಲ್ಲಿ ಸುಟ್ಟಿ ಕೊಟ್ಟಿರೋದು ಚೆನ್ನಾಗಿದೆ. ಕ್ಲಾಸಿಕ್ ಪನ್ನೀರ್ ಟಿಕ್ಕಾ ಅಂತ ಇದು. ನೋಡೋಕ್ಕೆ ಬೋನ್ಲೆಸ್ ಚಿಕನ್ ಟಿಕ್ಕಾ ಥರನೇ ಇದೆ. ಸೇಮ್ ಆ್ಯಸ್ ಇಟ್ ಈಸ್ ಆಗಿದೆ, ವೈಟ್ ಅಲ್ವಾ? ಟ್ರೈ ಮಾಡೋಣ. ಇದೊಂದು ಅಚಾರಿ ಫ್ಲೇವರು, ಉಪ್ಪಿನಕಾಯಿ ಫ್ಲೇವರ್ ಇದೆ ಇದರಲ್ಲಿ. ಹೌದು. ಒಂದು ಲೈಟ್ ಕೋಟಿಂಗು, ಕೆಂಪು ಮಸಾಲೆ. ಹೌದು. ಮತ್ತು ಇಲ್ಲೊಂದು ಸ್ಟಾರ್ಟರ್ ಇದೆ, ಅದು ಬಂದು ಲೋಟಸ್ ಸ್ಟೆಮ್ಮು. ಅದು ಮೇಕಿಂಗ್ ಪ್ರೊಸೆಸ್ ಎಲ್ಲ ಇಲ್ಲಿ ಹಾಕ್ತಾ ಇರ್ತೀನಿ. ಅದು ಟ್ರೈ ಮಾಡ್ಬಿಡೋಣ. ಸೊ ಲೋಟಸ್ ಸ್ಟೆಮ್ದು ಆ ಹೋಲ್ಸ್ ಎಲ್ಲ ಕಾಣುತ್ತೆ ನೋಡಿ ನಿಮಗೆ. ಸೊ ಒಳ್ಳೆ ಎಳ್ಳೆಲ್ಲ, ಬಿಳಿ ಎಳ್ಳೆಲ್ಲನೂ ಚೆನ್ನಾಗಿ ಹಾಕಿದ್ದಾರೆ. ಒಂದು ಡೀಪ್ ಫ್ರೈಗೆ ಇದು ಒಳ್ಳೆ ಸೈಡ್ ಡಿಶ್. ಅದು ನಾವು ಎಲ್ಲಿ ತಿಂದಿದ್ವಿ ಗೊತ್ತಾ ಲೋಟಸ್ ಸ್ಟೆಮ್? ಒಂದು ಕಾಶ್ಮೀರಿ ರೆಸ್ಟೋರೆಂಟ್ ಮಾಡಿದಾಗ ತಿಂದಿದ್ವಿ. ಚೆನ್ನಾಗಿದೆ, ಸೂಪರ್ ಆಗಿದೆ. ಚೆನ್ನಾಗಿದೆ. ನಾವು ಇದು ಸೆಕೆಂಡ್ ಟೈಮ್ ತಿಂತಿರೋದು. ಹೌದು. ಸ್ವಲ್ಪ ಕಾಸ್ಟ್ಲಿ ಅನ್ಬೋದು ಇದನ್ನು. ಹೌದು, ರೇಟು ಅಷ್ಟೇ ಸ್ವಲ್ಪ ಕಾಸ್ಟ್ಲಿ ಇದು. ಬಟ್ ಇಲ್ಲಿ ರೀಸನೇಬಲ್ ಇದೆ. ನೀವೇನು ವರಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ಬನ್ನಿ, ಟ್ರೈ ಮಾಡಿ. ಚೆನ್ನಾಗಿದೆ. ಸ್ವೀಟೂ ಇದೆ, ಖಾರನೂ ಇದೆ. ಅದು ಸ್ವಲ್ಪ ಹನಿನೂ ಹಾಕ್ತಂಗಿದ್ದಾರೆ. ನಾಲ್ಗೆ ಮೇಲೆ ಬಿದ್ದಾಗ ಸ್ವೀಟ್ ಆಗುತ್ತೆ, ಗಂಟಲಲ್ಲಿ ಹೋದ್ರೆ ಖಾರ ಗೊತ್ತಾಗ್ತಾ ಇದೆ. ಬಿರಿಯಾನಿ ಟ್ರೈ ಮಾಡ್ಬಿಡೋಣ. ದೊಡ್ಡ ಲೆಗ್ ಪೀಸ್ ಕೊಟ್ಟಿದ್ದಾರೆ. ಎರಡು ನಿಮ್ಗೊಂದು ನನಗೊಂದು ಪೀಸ ಟ್ರೈ ಮಾಡ್ಬಿಡೋಣ. ಹಾಂ. ಒಳ್ಳೆ ದಮ್ ಬಿರಿಯಾನಿ ಇದು. ತುಪ್ಪ ಎಲ್ಲ ಹಾಕಿದ್ದಾರೆ. ಗೊತ್ತಾಗುತ್ತೆ ತಿಂದ ತಕ್ಷಣ. ಇವರು ಫುಡ್ ಒಂದು ಸಿಕ್ಕಾಪಟ್ಟೆ ಜಾಸ್ತಿ ಇದೆ.
ಕಿಚನ್ ಅಂತೂ ಅಷ್ಟೇ ನೀಟಾಗಿ ಇಟ್ಟಿದ್ದಾರೆ. ಈ ಒಂದು ಬಿಲ್ಡಿಂಗ್ 3 ಕಿಚನ್ ಇದೆ ಇವಾಗ. ಒಂದು ಕಾಂಟಿನೆಂಟಲ್, ಚೈನೀಸ್ ಬಂದು, ಸೌತ್ ಇಂಡಿಯನ್ ಬಂದು, ತಂದೂರಿಗೆ ಎಂದು ಸಪ್ರೇಟ್ ಮಾಡಿದ್ದಾರೆ. ತುಂಬ ನೀಟ್ ಆ್ಯಂಡ್ ಕ್ಲೀನ್. ಫುಡ್ ಬಗ್ಗೆ ನಾವು ಜಾಸ್ತಿ ರಿವ್ಯೂ ಮಾಡೋಕ್ಕೆ ಹೋಗೋದಿಲ್ಲ. ಇದೊಂದು ಎಕ್ಸ್ಪೀರಿಯೆನ್ಸು. ಈ ಜಾಗಕ್ಕೆ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಅದ್ಭುತ. ಸೊ ಫುಡ್ಗಿಂತ ಸ್ಟಾರ್ಟರ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ತುಂಬ ಚೆನ್ನಾಗಿರ್ತದೆ. ಇಲ್ಲಿ ಸ್ಟಾರ್ಟರ್ಗಳಿಗೆ ಜಾಸ್ತಿ ಒತ್ತು ಕೊಡ್ತಾರೆ ಇವರು. ಟ್ರೈ ಮಾಡಿ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಂಬ್ತೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈ ಥರ ಜಾಗನ ಒಂದ್ಸಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ. ಖುಷಿ ಆಗುತ್ತೆ. ನಿಮ್ಮ ಹಿಂದೆ ಕಾಣ್ತಾ ಇರ್ಬೋದು, ಮೆಜೆಸ್ಟಿಕ್ ಬಸ್ ಸ್ಟಾಪ್ ಕಾಣ್ತಾ ಇದೆ ನಿಮಗೆ ಹಿಂದೆಗಡೆ. ಸೊ ಮೇಲೆಗಡೆ ಕುತ್ಕೊಂಡ್ರೆ ಆರಾಮಾಗಿ ನೀವು ಬೆಂಗಳೂರನ್ನ ನೋಡಿಕೊಂಡು ಈ ರೂಫ್ ಟಾಪಲ್ಲಿ ತಿನ್ಕೊಂಡು ಒಳ್ಳೆ ಎಂಜಾಯ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಂಬ್ತೀವಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಲೈಕ್ ಮಾಡಿ, ಜಾಸ್ತಿ ಶೇರ್ ಮಾಡಿ. ನೀವು ಮಾಡ್ತೀರಿ ಏನಂತ ನಾನು ಸೋಮು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ನಾನು ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ.